ಇದನ್ನು ಕುಜಲ್ ಹಿಡಿಯುತ್ತದೆ ರಾಕ್ಷಸ ಎಲ್ಲ ಕಾಳಿ ಲೆಕ್ಕಳು. ನಮ್ಮ ಕರಿಯಲ್ಲಿದ್ದ ನೋಡಿ ಕರಿಯ, ಕರಿಯನಿಗೊಂದು ಹಾಡು ಆಡುವ. ನಾವೊಂದು ಮೀಟಿಂಗಿಗೆ ಹೊರಟದ್ದು ದೇವಸ್ಥಾನದಲ್ಲಿ, ಒಂದು ವರಮಹಾಲಕ್ಷ್ಮಿ ಪೂಜೆಯ ಮೀಟಿಂಗ್ ಉಂಟು, ಹಾಗೆ ಹೊರಟದ್ದು ಎಲ್ಲರೂ ಹೊರಟದ್ದು. ಇವತ್ತು ಸಂಡೇ, ಹಾಗೆ ಮಕ್ಕಳು ಕೂಡ ಮನೇಲಿದ್ದಾರೆ. ಒಳ್ಳೆ ಸ್ಲಿಪ್ಪರ್ ದೇವಸ್ಥಾನಕ್ಕೆ ಹೋಗುವಾಗ ಚೇಂಜ್ ಆಗಿದೆ, ನೋಡ್ಲಿಕ್ಕೆ ಒಂದೇ ಹಾಕೊಂಡು ಅದು ಚೇಂಜ್ ಆಗಿದೆ. ಅವಳು ಉದ್ದ ಆಗ್ತಾಳೆ, ಉದ್ದ ಏನುದ್ದ ಏನದ ಖುಷಿ. ಎಲ್ಲಿ ಖುಷಿ ಇಲ್ಲ ಅಂತಿಲ್ಲ ಅದು ಪಪ್ಪ ಎನ್ನೆಡ್ತುದ್ದ ಆಪಲ್ಲ ಪಪ್ಪ ಅಂತ ಪಪ್ಪನೇ ಉದ್ದಾಗ್ತದೆ. ದಾದೆ ಓ ಕಾರ್ದ ವೈಪಾರ. ಹಾಗೆ ವರಮಹಾಲಕ್ಷ್ಮಿ ಪೂಜೆದು ಅಧ್ಯಕ್ಷರು, ಉಪಾಧ್ಯಕ್ಷರು, ಕೋಶಾಧಿಕಾರಿ ಹೋದ ವರ್ಷದ್ದು ಚೇಂಜ್ ಮಾಡಿ ಈ ಸಲ ಚೇಂಜ್ ಮಾಡಿದರು, ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗಲಿ ಅಂತ. ಹಾಗೆ ಉಪಾಧ್ಯಕ್ಷರಾಗಿ ನನ್ನ ಹೆಸರು ಕೂಡ ಹಾಕಿದ್ದಾರೆ. ಹೆಸರಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಎಲ್ಲ ಕೆಲಸದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂತ ಹೇಳೋದು ತುಂಬ ವಿಶೇಷವಾದ ದಿನ, ಹಾಗಾಗಿ ಎಲ್ಲರೂ ಈ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನನ್ನ ವಿಡಿಯೋ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಾವು ಮೀಟಿಂಗ್ ಮುಗಿಸಿ ಮನೆ ಕಡೆಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ನಾನು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇನೆ, ಅವರ ಜೊತೆ ಹೋಗ್ತಾ ಇದ್ದೇನೆ. ನಾನು ಮಿಲ್ಕ್ ತರಲಿಕ್ಕೆ ಹೋಗ್ತಾ ಇದ್ದೇನೆ ಅಕ್ಕನ ಮನೆಗೆ, ಅವಳನ್ನ ಅಂಗಡಿಗೆ ಕಳಿಸ್ತಾ ಇದ್ದೇನೆ. ನನಗೆ ಕಡಲೆ ಹುಡಿ ಆಗಬೇಕು, ಕಡಲೆ ಪೌಡ್ರ್. ಅಕ್ಕ ದೀವಿಗೆ ಹಲಸು ಕೊಡ್ತೇನೆ ಅಂತ ಹೇಳಿತ್ತು, ಹೀಗೆ ಪೋಡಿ ಮಾಡುವಂತ. ಎಲ್ಲ ಪೋಲ ಅಂಗಡಿಗೆ ಇಂಚೆ ತಗೊಂಡು ಪೋಲ ಸಾದಿ ಬಿತ್ತು ತಗೊಂಡು ಪೋಡ್ಚಾನ. ಅವಳನ್ನು ಕಳಿಸ್ಲಿಕ್ಕೆ ಸೆದ್ರಿಕೆ ಆಗ್ತದೆ, ಇಲ್ಲಿ ಹತ್ತಿರ ಇಲ್ಲ, ಸ್ವಲ್ಪ ದೂರ ಉಂಟು ಅಂಗಡಿ. ನೀ ಬಾಲೆನೆ ಅಂಕಿ. ನಾನು ಅಕ್ಕನ ಮನೆಗೆ ಹೋಗದೆ ತುಂಬ ದಿವಸ ಆಯಿತು. ನನಗೆ ಇವತ್ತು ಹಾಲು ತರಲಿಕ್ಕೆ ಸಹ ಉಂಟು, ದೀವಿಗೆ ಹಲಸು ತರಲಿಕ್ಕೆ ಉಂಟು. ಇದನ್ನು ಕುಜಲ್ ಹಿಡಿಯುತ್ತದೆ ರಾಕ್ಷಸ ಎಲ್ಲ ಕಾಳಿ ಲೆಕ್ಕಳು. ಮಾಮ ದಾದಾ ಗೊತ್ತಾಗುಜದು ಗೊತ್ತಾಗುಜ ಲಿಖಿ ದೊಡ್ಡದು ಹಾಂ ಲೈಟ್ ಐತೆ ನೀ ಕತ್ತಲೆ ತೋಚ್ ವರ್ಷ ಜನ ಸೆಕೆ ನೀ ಮಸ್ತಿ ನಾನು ಬರೋದು. ನಾನು ತುಂಬ ದಿವಸ ಆಯಿತು ಬರೋದೆ. ಲೈಟ್ ಮಾಡ್ತಾ ಇಲ್ವಾ? ಹಾಂ ಮಾತು ಕಾಯ್ತಾನ ಬಚ್ಚಿಜ. ಅವಳು ಹೋಟೆಲಲ್ಲಿ ಜೀಗುಜೆ ಪೋಡು ಹೋಟ್ಲಿಟ್ಟಿದ್ದಾಳಂತೆ, ಜೀಗುಜೆ ಪೋಡಿ ಅಂದ್ರೆ ಉದೈತು ಉದ್ದ ಮೊನ್ನೆ ಏನು ಹೋಯ್ತು ಬಾಡ್ನೆ ಆಯ್ತು ನೆಟ್ಟುಂಡಿಯಾ ಈ ಗ್ಲಾಸ್ ಎಟ್ಟುಂಡು ನೆಕ್ಕೇದು ಕೊಡ್ತಾ ಜಾಸ್ತಿ ಹಣ್ಣು ನೆಕ್ಕೈತೆ ಹಾಂ ಈ ಆ ಗ್ಲಾಸ್ ನೆಕ್ಕ ಪೂರ ಇಲ್ಲ ನೀನು ತೂತುಜಿ ಈ ಗ್ಲಾಸ್ ಎತ್ತಿತ್ತು ಎಡ್ಡುಂಡು ಮಲ್ಲದದು ಹೆಂಗೆ ಕೊರಂಜಿ ಏತು ಮೂಜೆ ಇಕ್ಕೆ 160. ಇದವಳು ಬರ್ಮಾ ಬಜಾರಿಂದ ತೆಗ್ದದ್ದು, ನಾನು ತೋರಿಸಿದ್ದೆಲ್ಲ, ನಾನು ಸಹ ತೆಗ್ದದ್ದು ದೊಡ್ಡ ಬರಳಿ. ನಾನು ಹೋಗೋಗಿದ್ದೆಲ್ಲ ಇಲ್ಲ ಆಯಿತು, ಇದು ತೆಗ್ದಿದ್ದೇನೆ, ಇದಿಲ್ಲ ಆಯಿತು. ಬುಕ್ ಓದಿತ್ತೇನೆ ಬರಣಿ ಇಲ್ಲ ಹೊಂದಿದ್ದು ತೋಜು ನೆಟ್ ಫ್ಲ್ಯಾಶ್ ಮಾಡಿ. ನಾನು ಮನೆಯಲ್ಲಿ ಪೋಡಿ ಮಾಡುವಂತ ಬೇಗ ಬಂದದ್ದು, ದೀವಿಗೆ ಕೆಲಸ ತೆಗೆದುಕೊಂಡು ಹೋಗುವ ಅಂತ. ನೋಡಾಗಿ ಇವಳು ಮಾಡ್ತಾ ಇದ್ದಾಳೆ, ನನಗೆ ಮಾಡಿ ಕೊಡ್ತಾಳಂತೆ, ಹಾಗಂದ್ರೆ 2 ತಿಂಗಳು ಹೋಗುವ ಅಂತ. ಮೂಜಿ ಮಾಡ ಮೂಜಿ ಮಾಡ್ಬಿಡ್ತು ಹಿಂಗೆ ಸುಮಾರು ಕಾಯ್ದು ನಾವು ದಾಸಿ ನಾವು ಬಚ್ಚನದು ಖುಷಿ 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 ಅಂತ ಏನು ಬುಡಿಯರಿ ರಾಕಿನ ಪೋಯ್
ಕಾಯ್ತಲೋಡೇನೋ ಅವಳ ಮಾವ ನನಗೆ ತಿಂದು ಹೋಗು ಅಂತ ಹೇಳಿ. ಅವಳ ಮಾವ ನನಗೆ ಸಹ ಮಾವವೇ, ನನ್ನ ಮಾವನ ತಮ್ಮ. ತಮ್ಮದ ನನ್ನ ಗಂಡನ, ನಾನು ತುಂಬ ಸರಿ ಹೇಳಿದ್ದೇನೆ, ನನ್ನ ಗಂಡನ ಅಪ್ಪನ ತಮ್ಮ, ಸ್ವಂತ ತಮ್ಮ. ಯಾವ ಮೂಳೆಗಳು ಮೂಳೆಡ್ಡೆ ಕ್ಲಾರಿಟಿ ಉಂಟು, ಅವ್ರು ಕ್ಲಾರಿಟಿ ಲೈಟ್ ಮಾಡ್ತದೆ. ಲೈಟ್ ಮಾಡು, ಓ ಲೈಟ್ ಓಲ್ತ ಲೈಟ್ ಅವಳು ಕ್ಲಾರಿಟಿ ಅವ್ರ ಬುಜಿ ಓಡ್ಸೆ ಕಾಫಿ ಓಡ್ಸಿ ಹೆಂಗೆ ಮಾಡ್ಕೊಡು. ಇದು ಯಾರು ನಾವು ಸ್ಟಾರ್ಟ್ ಮಾಡ್ಕೊಡು. ಚಪ್ಪೆ ಹಂಗೆ ಓಡಿಸಿ ಏನೋ ಚಪ್ಪನೆ ಎಣ್ಣೆ ಕಬಾಬಿ ಹಾಂ ಓಡ್ಸಿ. ಅವಳ ಹತ್ರ ಮೀಟಿಂಗ್ಗೆ ಬರ್ಲಿಕ್ಕೆ ಹೇಳಿದೆ, ಅವಳು ಬರಲಿಲ್ಲ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಮೀಟಿಂಗ್ಗೆ ಬರಲಿಕ್ಕೆ. ನನಗೆ ಖುಷಿ ಆಯಿತು ಮೀಟಿಂಗ್ಗೆ ಹೋಗಿ. ವರಮಹಾಲಕ್ಷ್ಮಿ ಪೂಜೆ ಉಂಟು ಈ ಸಲ ದೇವಸ್ಥಾನದಲ್ಲಿ, ಇರುವಲ್ಲಿ ದೇವಸ್ಥಾನದಲ್ಲಿ, ನಮ್ಮ ಊರಿನ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಉಂಟು 28ನೇ ತಾರೀಕಿಗೆ. ಪೂಜೆಗೆ ಕುತ್ಕೊಳ್ಳುವವರಿಗೆ ಕುತ್ಕೊಳ್ಬೋದು. ನೆತ್ತು ಜಾಸ್ತಿ ಉಪ್ಕೊಂಡು ತಿಂದ್ರ ಅವನು ಸರಿ. ಒಳ್ಳೆಯದಾಗಿದೆ. ಜೀಗುಜ್ಜೆ ಪುಡಿ ತುಂಬ ಟೇಸ್ಟ್ ಆಗಿದೆ. ನನ್ನ ಕೂದಲು ಬಾಯಿಗೆ ಹೋಗ್ಬೋದು. ಎನ್ನ ಕುಜ್ಜಲಿಯೋ ಕಾಯಿಂದಗಳಿಗೆ ಬಾಯಿಗೆ ಹೋಗಿ ಚೇಂಜ್ ಆಗ್ಬೋದು. ಕುರುಪೇರ್ ಮಿಲ್ಕ್ ಕೊಡು, ಮಿಲ್ಕ್. ಹಾಂ ಅದೇ ಹಾಂ. ಅವಳ ಫ್ರಿಜ್ ಓಪನ್ ಮಾಡಿ ನೋಡುವ. ನಾನು ಎಲ್ಲರ ಫ್ರಿಜ್ ಓಪನ್ ಮಾಡಿ ನೋಡೋದಿಲ್ಲ, ಅವಳದ್ದು ನೋಡ್ತೇನೆ ಏನಾದರೂ ಉಂಟಾ ಅಂತ. ಇದರಲ್ಲಿ ಉಪ್ಪಿನಕಾಯಿ ಭರಣಿ ತಿಂಡೋಳಿ ನೆಟ್ಟೆ ತಿಂಡೋಳಿ ಫ್ರಿಜ್ ಇಟ್ಟು. ಹಾಂ ಕೇಳಿನೇನು ಕಡೆ ಹಿಟ್ಟು ನೆಟ್ಟು ಉಂಡನಲ್ಲ, ಹಿಟ್ಟದೆ ಫ್ರಿಜ್ ಇಟ್ಟು. ಹಾಂ ನಿಮ್ಮ ಪೌಡ ಹೆಂಗೆ ಪೇರು ಬರ್ದು ಬರು. ಹಾಂ ಖುಷಿ ಇಲ್ಲ ಹೋಗ್ತೀವಿ ಪಾಡ್ಯನಾ ಆಯ್ತು ಹೆಚ್ಚು. ಜಿಗು ನೆನ್ನವಾ ಯಾವ ನಮ್ಮ ಮನೇಲಿ ದೇವಿಗೆಲ್ಲಸು ನನಗೆ ಮಾತ್ರ ಇಷ್ಟ. ಕೈರೆಲ್ಲ ಮಲ್ಲ ಇಷ್ಟ. ಖುಷಿಗೆ ಉಕ್ಕರಿ ಒಂದು ಇಂಪಲ್ಯ. ಬೋಡ ಮಾಮ ನೀವು ಬೋಬೆ ಮಾಮಿ ಒಳ್ಳೆಯರು. ಬರ್ತಾ ಹೌದಾ ಕಾಡು ದರಕ್ಕೆ ಬಲ್ತದ್ದು ಹೌದಾ ನಂಚ ಮಲ್ಲ ಅದನ್ನೇ ಕೂತದೆ ಅವಿಯಾ ಹೌದೇ ಪುಡಿಯಾ ಏಸಿ ಗೊತ್ತಿದ್ದು ಇದೇ ಬರ್ರಲ್ಲಿ ಗೊತ್ತಾಂಡ. ಹಾಂ 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 ಎಂಕ್ಲ ಎಡ್ಲ ಕಲಿಸೋದು. ಹಾಂ ಉದಾಸೀನ ನನಗೆ ಉದಾಸೀನ ಆಗೋದು ಬರಲಿಕ್ಕೆ. ಮುಖ ಪತ್ತನ ಪೋಯರ ಮನ್ಸರು ಬುಕ್ಕ ಬರ್ಪ ಏನು ಪೋತ್ ಪೋಡಿ ಪೂರ ತಿಂತು ಬರ್ತದೆ. ದೊಡ್ಡಮ್ಮ ಪೋಡಿ ಮಂತು ಕೊರಿಯಲು ಇವಳ ನಾನು ಅಂಗಡಿಗೆ ಕಳಿಸಿದ್ದೆ. ಕಡೆ ಆತಾನ ಏತಿ ಕಡಲೆ ಹುಡಿ ಇವನ ಕಡಲೆ ಹುಡಿ ತರಲಿಕ್ಕೆ ಹೇಳಿದ್ದೀವಿ. ಆಗ ಉದಾಸೀನ ಆಗ್ತದೆ. ನಾನು ತಿಂದೆ ಅಲ್ವೋ ಈ ಬೋರ್ಡ್ನ ಮಾಡ್ಬೇಕು ನಿಜ ಮಾಡ್ಬೇಕು ನೋಡು. ಯಾಕೆ ನಿದ್ರೆ ಮಸ್ತ್ ಹಿಂಗೆ ತಿಂದು ನಿದ್ದೆ ಕುಲ್ಲಿಲ್ಲ ತಿಂದು ನಿದ್ದೆ ಆಗ್ತದೆ. ಹೌದು ಇವತ್ತು ಫಸ್ಟ್ ಮೀಟಿಂಗ್ ಇದ್ದದ್ದು. ಇನ್ನು ನೆಕ್ಸ್ಟ್ ಮೀಟಿಂಗ್ ಇರ್ತದೆ ಹೋಗಲಿಕ್ಕೆ. ಇಷ್ಟ ಆಗ್ತದೆ ನನಗೆ ಹೋಗಲಿಕ್ಕೆ. ಹೋದ ವರ್ಷ ನಾನು ಅದರಲ್ಲಿ ಮೆಂಬರ್ ಆಗಿದ್ದೆ. ಅದೊಂದು ಹೆಸರು ಅಂತ ಕೊಡ್ತಾರೆ, ಮಾತ್ರ ಎಲ್ಲ ಕೆಲಸ ಕೂಡ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಖುಷಿಯಿಂದ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂತ ಹೇಳೋದು ಹೆಂಗಸರಿಗೊಂದು ಏನು ಹೇಳೋದು ವಿಶೇಷ ಅಲ್ವಾ. ಹಾಗೆ ಎಲ್ಲ ಹೆಂಗಸರು ಖುಷಿಯಿಂದ ಮಾಡ್ತಾರೆ ಆ ಒಂದು ವರಮಹಾಲಕ್ಷ್ಮಿ ಪೂಜೆಯ ಕೆಲಸ ಉಂಟಲ್ವಾ. ಆಗಸ್ಟ್ 28ಕ್ಕೆ ನಾನು ಫಸ್ಟಿಗೆ ಅಂದ್ಕೊಳ್ತಾ ಇದ್ದೆ 21. ನಮ್ಮ ಕ್ಯಾಲೆಂಡ್ರಲ್ಲಿ 21 ಇತ್ತು, ನೋಡುವಾಗ 21 ಅಲ್ಲ 28ಕ್ಕೆ ಅಂತೆ ವರಮಹಾಲಕ್ಷ್ಮಿ ಪೂಜೆ.
ಖುಷಿ ಹತ್ರ ಕಾಫಿ ಮಾಡ್ಲಿಕ್ಕೆ ಆತು ಬೊಚ್ಚಿಯ ಪೇರು ಏರಿಗೆ ಅಕ್ಲು ಇಜ್ಜೇರು ಅಕ್ಲು ಬುಕ್ಕ ಲೇಟ್ ಆಗ್ನಿಗೆ ಪಾಪ ಬಣ್ಣಗ ಬೊಚ್ಚು ಒಂಜಿ ಗ್ಲಾಸ್ ತಿತ್ತಿಲ್ಲ ಹಾಂ ಅಯ್ಯೋ ಕ್ಯಾನ್ ಎತ್ತದ ಇದೆತ್ತನೆ ಮಧ್ಯಾಹ್ನ ತುಪ್ಪಡದ ಪೇರು ಆಂಟದ ಇಲ್ಲ ಶೋರುಂಡು ಒಂದು ಯಾವ ಬೊಚ್ಚ ಅದು ಅವು ತೋಪ ಪಡ್ಕ ಬಿಚ್ಚಂಗ ಪೋಡಿ ನಾಳೆ ಮಾಡ್ತೇನೆ ನಾನು ಇವತ್ತು ಮಾಡೋದಿಲ್ಲ ಈಗ ಬೊಚ್ಚ ತಗೊಳ್ಳಿ ಬೋರ್ಡ್ನ ಮಾಡ್ತೀವಿ ಅವರು ಸಹ ಇಲ್ಲ ಅಪ್ಪ ಮಗ ಇಬ್ಬರು ಹೋಗಿದ್ದಾರೆ ಇಲ್ಲಿ ಹತ್ತಿರದಲ್ಲಿ ಒಂದು ಕೆಲಸ ಅವರಿಗೆ ಹಾಗೆ ಅವನು ಕೂಡ ಒಟ್ಟಿಗೆ ಹೋಗಿದ್ದಾನೆ ಎಲ್ಲ ಅನ್ಕ ಎಲ್ಲ ಗಟ್ಟಿ ಬತ್ತಾನು ಕುಪ್ಪಿ ತಿರ್ತು ಬೋಡು ಜನ ಸ್ಪೂನ್ ಉಂಡು ಬರ್ಚಿ ಸ್ಪೂನ್ ಕೊರ್ಪೆ ಅಂತು ಒಂಜಿ ಸ್ಪೂನ್ಲ ತೋಜಿ ಮರ ಐತಿ ಎಂತು ಕೈಟ್ ಬಾಡ್ಸಿ ಈ ಮೂಜಿ ಸ್ಪೂನ್ ಪಾಡ್ನೇರು ಇದನ್ನು ಟೈಟ್ ಹಾಕ್ಬೇಕು ಅಂದ್ರೆ ಜನ ಪಿಜಿನ ಬರ್ಕೊಂಡು ಅವಳು ಸಕ್ಕರೆ ಹಾಕಿದ್ರೆ ಉಂಟಲ್ವಾ ಇದು ಇದು ಅಂತ ಅಲ್ಲ ಹೇಳಿದ್ದು ಇವರು ಇದು ಉಪ್ಪು ಹೋಗ್ತದಂತೆ ಹೇಳ್ತಾರೆ ಪಿಜಿನ ಹೋಗಿ ಮೊನ್ನೆ ಯಾವ ಏತ್ ಪಾಡಿಯಾ ಟೈಟ್ ಪಾಡು ಮುಚ್ಚಳ ಪಿಜಿನ ದೂರ ಇದೊಳೆ ಉಂಟು ರಡಿ ಪಿಜಿನ ಇವಳಿಗೆಲ್ಲ ಕಲಿಸೋದು ನನಗೆ ಚಾ ಕಾಫಿ ಮ್ಯಾಗಿ ಆಮ್ಲೆಟ್ ಅಷ್ಟೇ ದೇತೆ ಕಲ್ತನ ಬರ್ಪುಣು ಕಲ್ಪೋಡು ಕಲ್ಪೆರ ಮನಸ್ಸಿನ ಕಲ್ಪೋಡು ಕಾಫಿ ಪೌಡ್ರು ಕಲ್ಪೋಡು ನಾ ಚಕ್ಕುಳಿ ಬೋಡ ನೆಟ್ಟುಂಡು ಬೋಡ ಯಾವ ಚಕ್ಕುಳಿ ಯಾವ ಇವಳಿಗೆ ಪುಡಿ ಬೇಡ ಅಂತ ಇವಳಿಗೆ ಜೀಗೋಜೆ ಪುಡಿ ಅಷ್ಟು ಇಷ್ಟ ಅಲ್ಲ ನಮ್ಮ ಕರಿಯಲ್ಲಿದ್ದ ನೋಡಿ ಕರಿಯ ಕರಿಯನಿಗೊಂದು ಹಾಡು ಆಡುವ ಕರಿಯ ಐ ಲವ್ ಯು ಕರುಣಾಡ ನೀನಾಣೆ ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆನು ಹತ್ರ ಬಿಡು ಆಸೆ ಓಗೂಸೆ ಕರಿಯ ಐ ಲವ್ ಯು ಕರಿಯ ಬೆಳಗಿನಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ನಮಗೆ ಕೂಡ ದೀವಿಗೆ ಹಲಸಿನ ಪೋಡಿ ಮಾಡಿದ್ದೆ. ಹಾಗೆ ನಿನ್ನೆ ವಿಡಿಯೋ ಇವತ್ತು ಬೆಳಗಿನಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಅದೇ ನನಗೆ ದೀವಿಗೆ ಹಲಸಿನ ಪೋಡಿ ಮಾಡಿದ್ದೆ. ನಾನು ಇಲ್ಲದಿದ್ದರೆ ಯಾವಾಗಲೂ ಬೆಳಗಿನ ಟೈಮಲ್ಲಿ ಏನು ಪೋಡಿ ಎಲ್ಲ ಮಾಡೋದಿಲ್ಲ, ಯಾಕೆಂತ ಹೇಳಿದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ನಾನು ಎದ್ದೇಳುವಾಗ ಕೂಡ ಲೇಟ್ ಆಯಿತು. ಹಾಗೆ ನಾನು ಹೇಳಿದೆ ಪೋಡಿ ಮಾಡಲಿ ಅಂತ, ಆಯ್ತು ಅಂತ ಹೇಳಿದ್ರು. ಹಾಗೆ ಇವತ್ತೆಲ್ಲರೂ ತಿಂದರು ದೀವಿಗೆ ಹಲಸಿನ ಪೋಡಿ. ನಿನ್ನೆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ಬೋದು, ಯಾಕೆಂತ ಹೇಳಿದರೆ ಇವಾಗ ಮಳೆ ಅಲ್ವಾ, ಒಂದು ಕಡೆ ಜೋರು ಮಳೆ ಬರುವಾಗ ಹೊರಗಡೆ ಮೋಡ ಅಲ್ವಾ, ಕತ್ಲು ಕತ್ತಿರ್ತದೆ, ಮತ್ತು ಒಳಗಡೆ ಕೂಡ ಕರೆಂಟ್ ಇರುವುದಿಲ್ಲ. ಹಾಗಾಗಿ ವಿಡಿಯೋಸಿಗೆ ಕ್ಲಾರಿಟಿ ಇಲ್ಲ. ಇವತ್ತು ಕೂಡ ರಜೆ ಸ್ಕೂಲಿಗೆ. ಇಲ್ಲಿ ಕೂಡ ಜೋರು ಮಳೆ. ಕೇರಳದಲ್ಲೆಲ್ಲ ತುಂಬ ಕಡೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ವಿಡಿಯೋಸ್ ಎಲ್ಲ ನೋಡುವಾಗ ತುಂಬ ಒಂಥರ ಹೆದರಿಕೆ ಆಗ್ತಾ ಉಂಟು. ಇಲ್ಲಿ ಆ ಥರ ಇಲ್ಲ, ಆದರೂ ಕೂಡ ಮಳೆ ಜೋರುಂಟು. ಮತ್ತು ಕೆಲವು ಕಡೆ ಎಲ್ಲ ತುಂಬ ಮರ ಎಲ್ಲ ಬಿದ್ದಿದೆ. ಹಾಗೆ ಎಲ್ಲರೂ ಸೇಫ್ ಆಗಿರಿ. ಮರ ಎಲ್ಲ ರೋಡ್ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಮರ ಇರೋದು, ಯಾವಾಗ ಬೀಳ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಮೂಡುಬಿದ್ರೆಯಿಂದ 2 ಕಡೆಯಲ್ಲಿ ಮರ ಬಿದ್ದಿದೆ. ಹಾಗೆ ಒಂದು ಕಾರಿಗೆ ಕೈಕಂಬದಲ್ಲೇನೋ ಕಾರಿಗೆ ಬಿದ್ದದ್ದು ವಿಡಿಯೋಸಲ್ಲಿ ನೋಡಿದೆ ನಾನು. ಹಾಗೆ ಮಳೆ ಇಲ್ಲ ಅಂತ ಹೇಳಿ ಇವಾಗ ಮಳೆ ಹೋದರೆ ಸಾಕು ಅಂತ ಆಗಿದೆ. ಹಾಗೆ ಆಗಿದೆ ಮಳೆ, ತುಂಬ ಹೇಳಿದರೆ ತುಂಬ ಮಳೆ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋಸ್ ಅದೇ ಕ್ಲಾರಿಟಿ ಜಾಸ್ತಿ ಸಿಗೋದಿಲ್ಲ, ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.